ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಕಾಂತಾರ ಚಂದನವನದ ಇದಂತಕತೆ ದೇಶ ವಿದೇಶಗಳಲ್ಲಿ ಸದ್ದು ಮಾಡ್ತಾ ಇದೆ. ಸಿನಿಮಾವನ್ನ ಕಣ್ತುಂಬಿಕೊಂಡು ಅಭಿಮಾನಿಗಳು ಹುಚ್ಚೆದ್ದು ಕುಣಿತಿದ್ದಾರೆ. ಆದರೆ ದೈವದ ವೇಷ ತೊಟ್ಟು ಅಭಿಮಾನಿಗಳು ವರ್ತಿಸ್ತಾ ಇರೋದು ಕೆಲವರ ಕಣ್ಣು ಕೆಂಪಗಾಗಿಸಿದೆ. ದೈವಾರಾಧನೆಯ ಅದ್ಭುತ ದೃಶ್ಯ, ಮೈನವಿರೇಳಿಸುವ ರಿಷಬ್ ಶೆಟ್ಟಿಯ ನಟನೆ, ಕಾಡು ಮೇಡು ದೈವದ ಶಕ್ತಿಯ ಅನಾವರಣ. ಕಾಂತಾರ 1 ಸಿನಿಮಾದಲ್ಲಿ ದೈವಾರಾಧನೆಯ ದೃಶ್ಯಗಳಿವೆ. ದೈವಾರಾಧನೆಯು ತುಳುನಾಡಿನ ಅಸ್ಮಿತೆ. ಕಾಂತಾರ ಕಣ್ತುಂಬಿಕೊಂಡು ದಿಗ್ಭ್ರಮೆಗೊಳ್ತಿದ್ದಾರೆ. ಇನ್ನೊಂದು ಕಡೆ ಪ್ರೇಕ್ಷಕರ ವಿಚಿತ್ರ ವರ್ತನೆ, ಹುಚ್ಚಾಟ ಅತಿರೇಕಕ್ಕೆ ಹೋಗಿದೆ. ಕಾಂತಾರ ಸಿನಿಮಾ ನೋಡಿ ದೈವ ಬಂದಂತೆ ಆಡಿದವರು ಹಲವರಾದ್ರೆ ಇನ್ನು ಕೆಲವರು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಕಾಂತಾರ ಸಿನಿಮಾ ವೀಕ್ಷಣೆ ವೇಳೆ ದೈವಾರಾಧಕರ ವೇಷವನ್ನೇ ಹಾಕಿ ಅನುಕರಣೆ ಮಾಡ್ತಿದ್ದಾರೆ. ಪ್ರೇಕ್ಷಕರ ಈ ವರ್ತನೆಗೆ ಕರಾವಳಿಯ ಕೆಲ ಜನರ ಕಣ್ಣು ಕೆಂಪಗಾಗಿಸಿದೆ. ಇದಕ್ಕೆ ತುಳುಕೂಟ ಆಕ್ಷೇಪ ಎತ್ತಿದ್ದು ಅಭಿಮಾನಿಗಳಿಗೆ ಈ ರೀತಿ ಮಾಡದಿರಲು ತಿಳಿ ಹೇಳಿ ಅಂತ ರಿಷಬ್ ಶೆಟ್ಟಿಗೆ ಮನವಿ ಮಾಡಿದೆ. ಥಿಯೇಟ್ರಲ್ಲಿ ಮೈಗೆ ಬರೋದು ಮತ್ತು ಆ ವೇಷ ಹಾಕೊಂಡು ಓಡಾಡೋದು, ಇಲ್ಲಿ ಮತ್ತೊಂದು ಇದು ಬರೀ ಕರ್ನಾಟಕದಲ್ಲಿ ಆದರೆ ಏನೋ ಒಂದು ನಾವು ಇಲ್ಲಿ ಆ್ಯಕ್ಷನ್ ಇದನ್ನು ತಗೋಬೋದು. ಇಡೀ ದಕ್ಷಿಣ ಭಾರತದ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ನಡೀತಿದೆ. ಅದು ನಮಗೆ ಯೋಚನೆ ಆಗ್ತಾ ಇರೋದು. ಯಾವುದೇ ಕಾರಣಕ್ಕೂ ಮೈ ಮೇಲೆ ಬರೋಕ್ಕೆ ಸಾಧ್ಯನೇ ಇಲ್ಲ. ಅದನ್ನು ಬೇಕಾದರೆ ಅವನು ಸ್ವಲ್ಪ ಮೈಗೆಲ್ಲ ಕರ್ಕೊಂಬಂದು ಅವ್ನು ನನ್ನ ಹತ್ರ ಕರ್ಕೊಂಬನ್ನಿ, ನಾವು ನೋಡ್ತೇವೆ ಅವನು ಏನು ಮೈ ಹೇಗೆ ಬಂತು ಅಂತ ನಾವು ನೋಡ್ತೇವೆ. ಅದಕ್ಕೆ ಒಂದು ಸಲ ಪ್ರೆಸ್ ಮೀಟ್ ಕರೀರಿ, ಕರೆದು ಬಿಟ್ಟು ಈ ಥರ ಯಾರು ಮಾಡಬಾರ್ದು ಅಂತೇಳಿ ಒಂದು ಮನವಿ ಮಾಡಿ. ಯಾಕಂದರೆ ನಿಮ್ಮ ಅಭಿಮಾನಿಗಳು ಅವರೆಲ್ಲ, ಯಾಕಂದರೆ ನಿಮ್ಮ ಅಭಿಮಾನಿಗಳ ಒಂದು ಸೃಷ್ಟಿಸೋದು ಅಷ್ಟು ಸುಲಭ ಅಲ್ಲ. ಇನ್ನು ದೈವಾರಾಧನೆ ಬಗ್ಗೆ ಸಾರ್ವಜನಿಕವಾಗಿ ಅನುಚಿತವಾಗಿ ಅನುಕರಣೆ ಮಾಡುತ್ತಿದ್ದಾರೆ. ಕಾಂತಾರ ನಿರ್ಮಾಪಕರಾದ ಹೊಂಬಾಳೆ ಫಿಲ್ಮ್ಸ್ ಖಂಡಿಸಿದೆ. ಪೋಸ್ಟ್ ಹಾಕಿರುವ ಹೊಂಬಾಳೆ ಸಂಸ್ಥೆ, ಇದು ನಮ್ಮೆಲ್ಲರ ನಂಬಿಕೆಗೆ ಮಾಡುವ ಅಪಚಾರ ಮತ್ತು ಅಕ್ಷಮ್ಯ ಅಪರಾಧವೂ ಹೌದು. ಇಂತಹ ವರ್ತನೆಗಳನ್ನ ನಾವು ಖಂಡಿತವಾಗಿ ಸಹಿಸುವುದಿಲ್ಲ. ಆಧ್ಯಾತ್ಮಿಕ ಮಹತ್ವವನ್ನ ಎಲ್ಲರೂ ಗುರುತಿಸಿ ಗೌರವದಿಂದ ನಡೆದುಕೊಳ್ಳಬೇಕು ಅಂತ ಹೊಂಬಾಳೆ ಸಂಸ್ಥೆ ಹೇಳಿದೆ. ಕಾಂತಾರ ಚಾಪ್ಟರ್ 1 ಸಿನಿಮಾವನ್ನ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಪತ್ನಿ ಅನಿತಾ ಕುಮಾರಸ್ವಾಮಿ ವೀಕ್ಷಿಸಿದ್ದಾರೆ. ಬಳಿಕ ಟ್ವೀಟ್ ಮಾಡಿರುವ ಎಚ್.ಡಿ.ಕೆ ತುಳುನಾಡ ಸಾಂಸ್ಕೃತಿಕ ಮತ್ತು ದೈವತ್ವ ಪರಂಪರೆಯ ವಿರಾಟ ಅನಾವರಣ ಅಂತ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ಕಾಂತಾರ ಚಾಪ್ಟರ್ 1 ಯಶಸ್ಸಿನಿಂದ ಮುನ್ನುಗ್ತಾ ಇದೆ. ಅಭಿಮಾನಿಗಳ ಅತಿರೇಕದ ವರ್ತನೆಗೆ ಖಂಡನೆ ವ್ಯಕ್ತವಾಗಿದ್ದು ಇನ್ನಾದ್ರೂ ಬ್ರೇಕ್ ಬೀಳುತ್ತಾ ನೋಡಬೇಕು. ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.